ಮಾಡಿದ್ದು ನವೆಂಬರಲ್ಲಿ. ಇಷ್ಟು ತಿಂಗಳಾಯಿತು ನಮ್ಮ ಅಣ್ಣನ ಸಾಯಿಸಿರೋರನ್ನ ಯಾರನ್ನೂ ಅರೆಸ್ಟು ಮಾಡಿಲ್ಲ. ಅವರೆಲ್ಲ ತಿರುಗ್ತಾ ಇದ್ದಾರೆ. ಅವ್ರಿಗೂ ಆಂಟಿಸಿಪೇಟ್ರಿ ಬೇಯ್ಲು ಅಪ್ಲೈ ಮಾಡಿದ್ದಾರೆ. ಅಲ್ಲಿಗೂ ಪ್ರೂಫ್ಸ್ ಎಲ್ಲ ಕೊಟ್ಟಿದ್ವಿ. ಸೆಷನ್ ಕೋರ್ಟಲ್ಲಿ ಬೇಯ್ಲ್ ರಿಜೆಕ್ಟ್ ಆಗಿದೆಯಂತೆ. ಅದಾದಮೇಲೆ ಏನಾಗಿದೆ ಏನಾಗ್ತಿದೆ ಅಂತ ಏನೂ ಗೊತ್ತಿಲ್ಲ. ಅವರು ಅರೆಸ್ಟ್ ಆಗಿಲ್ಲ ಹಾಗಂತ ಹೇಳಿ ಅವರು ತಿರುಗಾಡ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲೇ. ಆ ಯಮ್ಮನಿಗೆ ನಮ್ಮ ಅಣ್ಣನಿಗೆ ದುಡ್ಡಿಂದೇನೋ ವಿಚಾರ ಇತ್ತು ಅಂತ ಅವಾಗ ಗೊತ್ತಿರಲಿಲ್ಲ ಸರ್. ಸತ್ತಿದ್ದ ದಿನ ಗೊತ್ತಿರಲಿಲ್ಲ. ಅದಾದಮೇಲೆ ಗೊತ್ತಾಗಿದೆ ದುಡ್ಡಿಂದೇನೋ ವಿಚಾರ ನಡೆದಿದೆ, ಅದರಿಂದಾಗಿ ಕೇಳಿರೋದ್ರಿಂದ ಹೊಡೆದಿದ್ದಾರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಅಂತ. CCTV ಫುಟೇಜು ಇದೆ, ಹೊಡೆದಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೊಡೆದಿರೋದ್ರಿಂದಾನೇ ಸತ್ತಿರೋದು ಅಂತ ಬಂದಿದೆ, ಎಲ್ಲ ಬಂದಿದೆ. ಆದರೆ ಯಾರೂ ಅರೆಸ್ಟು ಮಾಡಲಿಲ್ಲ, ಏನೂ ಇಲ್ಲ. ನಾವು ನಮ್ಮ ಮನೇಲೇ ಇಲ್ಲ ಸರ್. ಅವರು ನಮ್ಮನ್ನು ಹೆದರಿಸ್ತಿದ್ದಾರೆ. ಮನೆಗೆ ಸಾಯಿಸಿರೋರು ಸರ್. ಒಂದು ಹುಡುಗ ನಾನು ರೋಡಲ್ಲೇ ಹೊಡೆದು ಸಾಯಿಸ್ಬಿಟ್ರೆ, ನಮ್ಮ ಬೀದಿ ಇರೋದು 15ನೇ ಕ್ರಾಸ್ ಸರ್. 17ನೇ ಕ್ರಾಸ್ ತನಕ ಎಳ್ಕೊಂಡು ಬೀದಿಯಲ್ಲೆಲ್ಲ ಹೊಡ್ಕೊಂಡೋಗಿರೋದು. ಅಷ್ಟು ದೂರ ಹೊಡ್ಕೊಂಡೋಗಿದ್ರೇನು ಆ ಪ್ರೂಫ್ ಇದ್ರೇನೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್. ನಾನು ನಮ್ಮಪ್ಪನಿಗೂ ಹುಷಾರಿಲ್ಲ. ನಮ್ಮಪ್ಪನಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ. ಅವ್ರನ್ನ ಹಿಡ್ಕೊಂಡು ನಾನೊಬ್ಳೆ ಇವ್ರನ್ನ ಹಿಡ್ಕೊಂಡು 6 ತಿಂಗಳಿಂದ ಎಲ್ಲ ಆಫೀಸು ಸುತ್ತಿದ್ದೀನಿ ಸರ್. ಹೆದರ್ಸಿದ್ರೆ ಅದನ್ನ ಪ್ರೂಫ್ ಕೇಳ್ತಾರೆ ಸರ್. ನಾನು ಎಲ್ಲಿಂದ ಪ್ರೂಫ್ ತಗೊಂಡ್ ಬರಕ್ಕಾಗುತ್ತೆ ಸರ್? ಅವ್ರ ಹತ್ರ ಪ್ರಾಪರ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಎಸ್ಕೇಪ್ ಅಂತ ಹೇಳಿದ್ರು ಸರ್. ಆಮೇಲೆ ನಾನು ಹೋಗ್ಲಿಲ್ಲ. ಏನಕ್ಕಂದ್ರೆ ತುಂಬಾ ಸಲ ಹೋದಾಗ ಲೇಟ್ ನೈಟ್ ತನಕ ವೇಟ್ ಮಾಡ್ತಾ ಇದ್ದೆ. ಯಾರು ಸಿಕ್ತಿರ್ಲಿಲ್ಲ ಮಾತಾಡೋದಕ್ಕೆ, ಅದಕ್ಕೆ ಹೋಗ್ಲಿಲ್ಲ ನಾನಿನ್ನ. ಎಲ್ಲ ಕಡೆ ಕೊಟ್ಟಿದ್ದೀನಿ ಸರ್, ಏನು ರೆಸ್ಪಾನ್ಸ್ ಇಲ್ಲ. ಏನಕ್ಕಂದ್ರೆ ಮೇಲ್ ಹೋಗಿ ಮೀಟ್ ಆಗೋದಕ್ಕೆ ನಂಗೆ ಯಾರು ಗೊತ್ತಿರ್ಲಿಲ್ಲ. ನಂಗೆ ಮೀಟ್ ಆಗ್ಲಿಲ್ಲ. ಕೆಳಗಡೆ ತಪ್ಪಾಳಲ್ಲಿ ಎಲ್ಲ ಕಡೆನೂ. ನಿಮ್ಮ ಅಣ್ಣ ಹೆಸರೇನು? ನರಸಿಂಹ. ಏನು ಕೆಲಸ ಮಾಡ್ತಿದ್ರು? ನಮ್ಮ ಅಣ್ಣ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ರು ಸರ್. ಟ್ರ್ಯಾಕ್ಟರ್ಗಳಿತ್ತು, ಅದು ಎಲ್ಲ ಹೋಯ್ತು. ಏನೇನ್ ಮಾಡಿದ್ದಾರೆ, ಎಲ್ಲೋಗಿದೆ. ಅವರು ಏನು ಉದ್ದೇಶಕ್ಕೆ ಹೊಡೆದಿದ್ದು ನಿಮ್ಮ ಅಣ್ಣನ? ಸರ್ ದುಡ್ಡಿನ ವಿಷಯ ಅಂತ ಗೊತ್ತಾಯ್ತು ಸರ್. ನಮ್ಮ ಅಣ್ಣನ ಫ್ರೆಂಡ್ಸ್ ಹೇಳ್ತಾ ಇದ್ರು ಆ ಯಮ್ಮನ್ಗೆ ಅವ್ರಿಗೆ ದುಡ್ಡು ಆ ಯಮ್ಮ ಆ ಯಮ್ಮನ್ಗೆ ಕೊಟ್ಟಂತ. ಇವನ ಹತ್ರ ಟ್ರ್ಯಾಕ್ಟರ್ಗಳು ಎಲ್ಲ ಇತ್ತು, ಎಲ್ಲ ಮಾರಿದಾನೆ. 7 ಜನ. ಯಾರು ಅರೆಸ್ಟ್ ಆಗಿಲ್ಲ. ಆ ಹೆಂಗಸು ಇಲ್ಲ, ಯಾರು ಅರೆಸ್ಟ್ ಆಗಿಲ್ಲ. ನಿಮ್ಮ ಅಣ್ಣ ಜೊತೆ ಅಲ್ಲೊಬ್ಬ ಲೇಡಿಗೊಬ್ಬರಿಗೆ ಏನು ಸಂಬಂಧ ಇತ್ತು, ಅದೇ ಕಾರಣಕ್ಕೆ ಹೊಡೆದಿದ್ರು ಅವಾಗ ಆ ತರನೇ ಹೇಳಿದ್ದು ಸರ್. ಅವತ್ತಿಂಗೆ ಗೊತ್ತಾಗ್ಲಿಲ್ಲ. ಮತ್ತೆ ಕೆಲವು ದಿನ ಆದ್ಮೇಲೆನೆ ಗೊತ್ತಾಗಿರೋದು ಇದು. ಒಂದ್ ವಾರ ಆತರ ಆದ್ಮೇಲೆನೆ ಗೊತ್ತಾಗಿತ್ತು. ಆ ಟೈಮ್ಗೆ ಹೊಡಿಬೇಕಾದ್ರೆ ನಮ್ಮಮ್ಮ ಮನೆ ಹತ್ರ ಹೋದ್ರಂತೆ. ನಾವ್ ಯಾರು ಮನೆಗಿರ್ಲಿಲ್ಲ ಸರ್. ಮನೇಲಿ ಯಾರು ಇಲ್ದೇ ಇದ್ದಾಗ ಬಂದ್ ಹೊಡೆದಿರೋದು. ಇವ್ರು ಹೋದಾಗ ಅಲ್ಲಿ ಅಡ್ಡ ತೆಗೆಕೋದ್ರೆ ಇವ್ರನ್ನೂ ಹೊಡೆದ್ರಂತೆ ಅವ್ರು. ಇದು ಹೇಳಿದ್ರು ಪೊಲೀಸವ್ರು ಯಾವ್ದಕ್ಕೂ ಏನು ರೆಸ್ಪಾನ್ಸ್ ಇಲ್ಲ ಸರ್. ನನ್ನ ಹೆಸರು ಧನಲಕ್ಷ್ಮಿ. ಇದೇ ಇಲ್ಲ ಸರ್. ಅವ್ರನ್ನ ಪೊಲೀಸ್ ಸ್ಟೇಷನ್ ಸರ್ ಹೋಗಿದ್ವಿ. ಏನಂತಾರೆ ಅಂತ ಅವರು ಸುಮ್ಮನೆ ಇರ್ತಾರೆ. ಹೋಗಮ್ಮ ಬರ್ತಾರೆ ಹೋಗ್ತಾರೆ. ಆಫೀಸರ ಬರ್ಬೇಕಂದ್ರೆ 2 ಸಾರಿ ಹೋಗಿದ್ದೀನಿ ನಾನು. ಅವ್ರಿಗೂ ನಮ್ಮ ಮಗಳು ಬಂದಿಲ್ಲ, ನಾನು ಹೋಗಿದ್ದೀನಿ ಅಷ್ಟೇ. ನನಗೆ ಮಾತಾಡಕ್ಕೆ ಏನು ಬರಲ್ಲ. ಸುಮ್ಮನೆ ನೋಡ್ಕೊಂಡು ಬಂದಿದ್ದೀನಿ. ಬೆದರಿಕೆ ಯಾರನ್ನು ಗೊತ್ತಿಲ್ಲ ಸರ್. ಇಬ್ಬರು ಒಂದು ದಿವಸ ಗಾಡಿ 3ನೇ ದಿವಸ ಹಾಲು ಹೋಗಿನ 3ನೇ ದಿವಸ ಬಂದಿದ್ದಾರೆ. ಫೋನ್ ಮಾಡಿ ಬೆದರಿಕೆ ಆಗ್ತಾರಾ? ಫೋನ್ ಮಾಡಿದ್ದಾರೆ. ಈಗಲೂ ಬೆದರಿಕೆ ಆಗ್ತಿದೆ? ಇಲ್ಲ, ನಾನು ಫೋನೇ ಸ್ವಿಚ್ ಆಫ್ ಮಾಡ್ಕೊಂಡು ನನಗೆ ಭಯ ಬಂದು. ಇವ್ರು ಕೆಲ್ಸಕ್ಕೆ ಹೋಗ್ತಾರೆ. ನೀನು ಹಿಂಗ ಇದೆ ಮನೇಲೋ ಇಲ್ಲ ಮನೆ ಖಾಲಿ ಮಾಡ್ಬಿಟ್ವಿ, ಮನೆ ಮಾರ್ಬಿಡ್ತಾ ಇದೆ, ಯಾರಿದ್ದಾರೆ ನಿಮ್ಮ ಮನೆಯಲ್ಲ ಅಂದ್ರು. ಹಾಲು ಹಸಿನ 3 ದಿವಸನ ಅಂದ್ರು. ನಾನು ಏನು ಮಾತಾಡಿಲ್ಲ, ಸುಮ್ಮನೆ ನೋಡಿದ್ನೆ ಅಷ್ಟೇ. ಅವ್ರೇನು ಹೇಳಿದ್ದಾರೆ ಅಂದ್ರೆ ನಿನ್ ಪಾಠ ಹೊಡ್ಕೊಂಡ್ ಬಮ್ಮ, ನೀನ್ ಎಲ್ಲಿದೆ ಏನೋ ಎಲ್ಲ ಅಂದ್ರು. ನನ್ಗೆ ಬರಲ್ಲ ಸ್ವಾಮಿ ಪಾಠ ಹೊಡಿಯಕ ಅಂದು ಅವ್ರ ಹತ್ರ ಹೋಗಿ ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ಪೊಲೀಸ್ ಅವ್ರಿಗೆ ಕೂಡ. ಈ ನಂಬರ್ ನಿಂತ ಬಂದಿ ಸ್ವಾಮಿ ತಗೊಂಡ್ರು ಅವತ್ತು. ಏನು ಮಾಡಿದ್ರು ಇದು ಪೊಲೀಸರು ನಿಮ್ಗೆ ಸಾಕ್ಷಿ ತರ ಕೇಳಿದ್ಯಾರಮ್ಮ? ಯಾವ ಗೊತ್ತಾ ಯಾರಾದ್ರೂ ನಿಮ್ಗೆ? ಇನ್ಸ್ಪೆಕ್ಟರ್ ಯಾರು? ಪೊಲೀಸ್ ತಮ್ಮ ಹೆಸರು ಹೇಳಿ. ಸಾಚೆ ತಗೋ. ತಮ್ಮ ಹೆಸರು? ನಮ್ಮ ಹೆಸರು ನಾಗಮ್ಮ.